ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 30ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಇಂದ್ರಿಯಗಳನ್ನು ಯಾವ ರೀತಿಯಿಂದ ನಮ್ಮ ನಿಯಂತ್ರಣದಿಂದ ಇಟ್ಕೊಳ್ಬೇಕು ಮತ್ತು ಆ ರೀತಿಯಿಂದ ಯಾವ ರೀತಿಯಿಂದ ಇಟ್ಕೊಂಡು ಹೋಗ್ತೀವಿ ಮತ್ತು ಅದರಿಂದ ನಮ್ಮ ಕರ್ತವ್ಯ ಬಗ್ಗೆ ನಾವು ಯಾವ ರೀತಿಯಿಂದ ಬದುಕ್ತೀವಿ ಮತ್ತು ನಾವು ಮಾಡೋ ಕರ್ತವ್ಯ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಂದ್ರೆ ಈ ಶ್ಲೋಕವನ್ನು ನಾವು ತಿಳ್ಕೋಬೇಕು. ಆ ಶ್ಲೋಕದಿಂದ ನಮ್ಮ ಜೀವನದ ಅರಿವು ಹೇಗೆ ಇರುತ್ತೆ ಮತ್ತು ಅದರಿಂದ ನಮ್ಮ ಶಿಸ್ತು ಮತ್ತು ನಮ್ಮ ನಿಯಂತ್ರಣದ ಬಗ್ಗೆ ನಾವು ಯಾವ ರೀತಿ ಇರ್ತೀವಿ ಮತ್ತು ನಾವು ಮಾಡೋ ಕೆಲಸ ಅಂತ ಬಂದಾಗ ನಾವು ಏನು ಮಾಡ್ತೀವಿ, ನಮ್ಮ ಸ್ವಾರ್ಥದಿಂದ ನಾವು ಮಾಡಿಬಿಡ್ತೀವಿ. ಅದರಿಂದ ನಾವು ಯಾವ ರೀತಿಯಿಂದ ಒಂದು ಒಳ್ಳೆಯ ರೀತಿಯಿಂದ ಬದುಕಬೇಕು ಮತ್ತು ನಾವು ತಿನ್ನುವ ಆಹಾರವನ್ನು ಒಂದು ಒಳ್ಳೆಯ ರೀತಿಯಿಂದ ಇರಬೇಕು. ಯಾವುದೇ ಒಂದು ಜಂಕ್ ಫುಡ್ ಆಗಲಿ ಏನೇ ಆಗಲಿ ನಮ್ಮ ದೇಹಕ್ಕೆ ಬೇಡದೇ ಇದ್ದಿದ್ದು ನಾವು ತಿನ್ನಬಾರ್ದು. ಯಾಕಂದರೆ ನಮ್ಮ ದೇಹ ಒಂದು ವಾಹನ ಇದ್ದಂಗೆ, ಅದನ್ನು ಯಾವ ರೀತಿಯಿಂದ ನಾವು ಒಂದು ಒಳ್ಳೆಯ ರೀತಿಯಿಂದ ನಡ್ಸ್ಕೊಂಡು ಹೋಗ್ತೀವಿ ಅದೇ ರೀತಿಯಿಂದ ನಮಗೆ ಒಂದು ಜೀವನದ ಬದುಕು ಹೇಳ್ಕೊಡುತ್ತೆ. ನಾವು ಯಾವುದೇ ಒಂದು ವಾಹನ ತೊಗೊಂಡಾಗ ಒಂದು ಒಳ್ಳೆಯ ಆಯಿಲ್ ಹಾಕ್ತೀವಿ, ಒಳ್ಳೆಯ ರೀತಿಯಿಂದ ಆ ವಾಹನವನ್ನು ನೋಡ್ಕೊಳ್ತೀವಿ. ಇದೇ ರೀತಿಯಾಗಿ ನಮ್ಮ ದೇಹವನ್ನು ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಅಂತ ನಾನು ಭಾವಿಸ್ತೀನಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ 30ನೇ ಶ್ಲೋಕ ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ. 30ನೇ ಶ್ಲೋಕ ಹೇಳುತ್ತೆ, ಸರ್ವಸ್ಯೇ ಪತೆ ಯಜ್ಞವಿದು ಯಜ್ಞಕ್ಷೇಪಿತ ಕಲ್ಪಶಂ ಯಜ್ಞಾಶಿ ಕೃತಂಬೋಷೋ ಯನಾತಿ ಬ್ರಹ್ಮ ಸನಾತನಂ. ಇದರ ಅರ್ಥ, ಯಜ್ಞದ ಅರ್ಥವನ್ನು ಬಲ್ಲ ಎಲ್ಲವರು ಪದದ ಪ್ರಕ್ರಿಯೆಗಳನ್ನು ಕಳೆದುಕೊಂಡು ನಿರ್ಮಲವಾಗುತ್ತಾರೆ ಮತ್ತು ಯಜ್ಞ ಫಲದ ಅಮೃತವನ್ನು ಸವಿದು ಪರಮ ನಿತ್ಯ ಆವರಣದಂತ ನಡೆಯುತ್ತಾರೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಾವು ಏನೇ ಒಂದು ಸೇವನೆ ಮಾಡಿದಾಗ ಅದರಿಂದ ನಮ್ಮ ದೇಹವನ್ನು ನಾವು ಒಂದು ತೂಕಕ್ಕೆ ಹೆಚ್ಚಿನವಾಗುತ್ತೆ ಮತ್ತು ನಮ್ಮ ಶಿಸ್ತನ್ನು ನಾವು ನಿರಂತರವಾಗಿ ನೋಡಿಕೊಂಡು ಹೋಗಬೇಕು ಮತ್ತು ಅದರಿಂದ ನಮ್ಮ ಕರ್ತವ್ಯ ಬಗ್ಗೆ ನಾವು ಅರಿವು ಮಾಡಿಕೊಂಡಾಗ ಅದರಲ್ಲಿ ನಮ್ಮ ಜೀವನದ ಅರಿವು ಏನು ಅಂತ ನಮಗೆ ತಿಳಿಯೋಕ್ಕೆ ಆಗಲ್ಲ ಮತ್ತು ನಾವು ಮಾಡೋ ಕರ್ತವ್ಯ ನಮ್ಮ ಸ್ವಾರ್ಥಕ್ಕಾಗಿ ನಾವು ಮಾಡಬಾರ್ದು. ಅದರಿಂದ ನಮ್ಮ ಒಂದು ಒಳ್ಳೆಯ ರೀತಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ಹಿಂದಿರೋ ಮುಂದಿರೋ ಯಾರೇ ಇದ್ರೂ ಅವರಿಗೆ ನಾವು ಸಹಾಯ ಮಾಡಬೇಕು, ಒಂದು ಉಳಿಮೆ ಅಂತ ನಾವು ಮಾಡಬೇಕು. ಅಂದರೆ ನಾವು ಇವತ್ತು ಏನೇ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಇನ್ನೊಬ್ಬರಿಗೆ ಪ್ರಯೋಜನ ಆಗಬೇಕು, ಅದರಿಂದ ಒಬ್ಬರಿಗೆ ಒಳ್ಳೆಯದಾಗಬೇಕು. ಅದು ಬಿಟ್ಟು ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡಿ, ನಮಗೋಸ್ಕರನೇ ಮಾಡಿ, ನನಗೇ ಬೇಕು, ನಾನು ಒಬ್ಬನೇ ಇಲ್ಲಿ ಬಾಳ್ತೀನಿ ಅಂತ ಈ ರೀತಿಯಿಂದ ಬದುಕಿದರೆ ಅದು ತಪ್ಪಾಗುತ್ತೆ. ಅದರಿಂದ ಬದುಕಬೇಕು, ಇದರಿಂದ ಬದುಕಬೇಕಂತ ನಾವು ಭಾವಿಸ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಬದುಕಿದರೆ ನಮ್ಮ ಒಂದು ಅರಿವು ಏನಂತ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ನಮ್ಮ ನಿಯಂತ್ರಣದ ಒಂದು ದೇಹದ ಒಂದು ಇಂದ್ರಿಯಗಳು ಯಾವ ರೀತಿಯಿಂದ ಇಟ್ಕೊಳ್ಬೇಕಂದ್ರೆ, ನಾವು ಒಂದು ಇಂದ್ರಿಯಗಳನ್ನು ಯಾವ ರೀತಿ ಅಂದರೆ ನಮ್ಮ ದೇಹ ಒಂದು ಏನೇ ಸೇವಿಸಿದ್ರೂ ಅದು ಸೇವನೆ ಆಗುತ್ತೆ. ಅದು ಯಾವುದೇ ಒಂದು ಆಹಾರ ಆಗಲಿ ಏನೇ ಆಗಲಿ ಅದು ನಾವು ಸೇವನೆ ಮಾಡಬೇಕಂದ್ರೆ ಸೇವನೆ ಮಾಡ್ಕೊಂಡ್ಬಿಡುತ್ತೆ. ಒಳಗಡೆ ಹೋದ ತಕ್ಷಣ ನಮಗೇನು ಗೊತ್ತಾಗುತ್ತೆ, ಅದರಿಂದ ಏನು ಪರಿಣಾಮ ಆಗುತ್ತೆ, ಅದರಿಂದ ನಮ್ಮ ದೇಹವನ್ನು ಯಾವ ರೀತಿಯಿಂದ ಒಂದು ಅಂದರೆ ಈ ದೇಹ ನನಗೆ ಇಷ್ಟು ಬೆಳೆದ್ಬಿಡ್ತಾ, ಇಷ್ಟು ದಪ್ಪ ಆದ, ಇಷ್ಟು ತೆಳಗಾದ ಅಂತ ಈ ರೀತಿಯಿಂದ ನಾವು ತಿಳ್ಕೊಬೇಕಾಗುತ್ತೆ. ಅದರಿಂದ ನಾವು ಯಾವುದು ಆಹಾರ ತಿನ್ನಬೇಕು ಅಂತ ನಾವು ಭಾವಿಸ್ಬೇಕಂದ್ರೆ ನಮ್ಮ ಆರೋಗ್ಯಕ್ಕೆ ಯಾವುದು ಚಲೋ ಅನಿಸುತ್ತೆ, ನಮ್ಮ ಆರೋಗ್ಯವನ್ನು ಯಾವುದು ಒಂದು ಒಳ್ಳೆಯ ರೀತಿಯಿಂದ ಇಟ್ಕೊಳ್ಳುತ್ತೆ ಮತ್ತು ಆ ಆಹಾರ ನಮ್ಮ ಒಂದು ದೇಹವನ್ನು ಸುರಕ್ಷಿತವಾಗಿರುತ್ತೆ. ನಮ್ಮ ಒಳಗಿನ ಇಂದ್ರಿಯಗಳನ್ನು ಒಂದು ಯಾವುದೇ ಒಂದು ಒಳ್ಳೆಯ ರೀತಿಯ ಆಲೋಚನೆ ಮಾಡೋ ಥರ ಆಹಾರ ಇರುತ್ತೆ. ಕೆಟ್ಟ ಆಲೋಚನೆಗಳು ಬಂದಾಗ ಅದನ್ನು ಬಿಟ್ಟು ನಾವು ಒಂದು 5ರಿಂದ 10 ನಿಮಿಷ ಯಾವುದೋ ಒಂದು ನಮ್ಮ ಹೇಳಿದ ಪ್ರಕಾರ, ಶ್ರೀಕೃಷ್ಣ ಹೇಳಿದ ಪ್ರಕಾರ ನಿಮಗೆ ಈ ರೀತಿಯಿಂದ ಆಲೋಚನೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮನ ಒಂದು ಸ್ಮರಣೆ ಅಂದರೆ ಜಪ ಮಾಡಿ ಮತ್ತು ನಿಮಗೆ ಕೃಷ್ಣನ ಬಗ್ಗೆ ಹೇಳೋಕ್ಕಾಗಿಲ್ಲ ಅಂದರೆ ನಿಮ್ಮ ಯಾವುದೇ ಒಂದು ದೇವರಾಗಲಿ ಅವರ ಬಗ್ಗೆ ನಾವು ಮಾಡೋ ಕರ್ತವ್ಯ ಬಗ್ಗೆ ನಮಗೆ ಒಂದು ಗೌರವ ಇರುತ್ತೆ. ಅದೇ ರೀತಿಯಿಂದ ನಮ್ಮ ಕೆಟ್ಟ ಆಲೋಚನೆಗಳು ಬಂದಾಗ ನಾವು ಒಂದು ದೇವರ ಪ್ರಾರ್ಥನೆ ಮಾಡಿದಾಗ ಅದನ್ನು ಒಂದು ಕಡೆಯಿಂದ ಹೋಗಿಬಿಡುತ್ತೆ. ಅದರಿಂದ ನಮ್ಮ ಆಲೋಚನೆ ಒಳ್ಳೆಯ ಶುದ್ಧಿಯಾಗಿ
ಇರುತ್ತೆ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ನಮ್ಮ ಶಾಂತಿ, ನೆಮ್ಮದಿ, ಸನಾತನದ ಪ್ರಮುಖವಾಗಿ ನಮ್ಮನ್ನು ಕಾಪಾಡಿಕೊಂಡು ಹೋಗುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಈ ರೀತಿ ನಡೀತಾ ಇದ್ದರೆ ಈ ಶ್ಲೋಕವನ್ನು ನೋಡಿ ಮತ್ತು ಅದರಿಂದ ನೀವು ಯಾವ ರೀತಿಯಿಂದ ಪಾರಾಗಬೇಕು ಮತ್ತು ನಮ್ಮ ನಿಯಂತ್ರಣದ ಒಂದು ಶಿಸ್ತನ್ನು ಯಾವ ರೀತಿಯಿಂದ ಇಟ್ಕೊಳ್ಬೇಕು, ಅದರಿಂದ ನಮ್ಮ ಜೀವನದ ಅರಿವು ನಾವು ಹೇಗೆ ತಿಳ್ಕೊಬೇಕಂದ್ರೆ ಈ ಶ್ಲೋಕ ನೋಡಿ ಮತ್ತು ಈ ಶ್ಲೋಕದಿಂದ ನಿಮ್ಮ ಒಂದು ಜೀವನದ ಒಂದು ಸಣ್ಣದಿಂದಾದರೂ ಒಂದು ಒಳ್ಳೆ ಉದ್ದೇಶಗಳು ಕೊಡ್ಬೋದು ಅಂತ ಈ ಶ್ಲೋಕ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಒಂದು ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಮತ್ತು ಇವತ್ತಿನ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ನಮಸ್ಕಾರಗಳು.